ಮೇಟ್ಗಳಿನಲ್ಲಿರುವಂತಹ ಕರಕುಶಲನಗರದಲ್ಲಿ ಏನು ಸ್ಲಮ್ ಥರ ಕನ್ವರ್ಟ್ ಆಗಿದೆ ಆ ಜಾಗ, ಅಲ್ಲಿಗೆ ಡಾಂಬರೀಕರಣ ಮಾಡಿಸ್ಬೇಕು, ಹಾಗೆ ಮೋರಿಯನ್ನು ಕೂಡ ರೆಡಿ ಮಾಡಿಸ್ಬೇಕು ಅಂತ ನಿಟ್ಟಿನಲ್ಲಿ ಲಾಸ್ಟ್ ಟೈಮು ಸುದ್ದಿ ಮಾಡಿದ್ದೆ. ಆದರೆ ಇದು ಕೂಡ ಆಗಲಿಲ್ಲ. ಹಾಗೆ ಎಸ್ ಸಿ ಮೇಡಮ್ KJ ಸಿಂಧು ಅವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಎಸ್ ಸಿ ಮೇಡಮ್ ಅವರೇ, ನೀವು ಆ ಜಾಗಕ್ಕೆ ಬಂದು ಕೂತಿದ್ದೆ ನನ್ನಿಂದ ಅಂತ ಹೇಳ್ತೀನಿ. ಯಾಕೆಂತಂದರೆ ಆ ಜಾಗದಲ್ಲಿ ಮಹೇಶ್ ಇದ್ದರು. ಮಹೇಶ್ ಅವನ ಲೋಕಾಯುಕ್ತದಲ್ಲಿ ದಾಳಿ ಮಾಡಿಸಿದ ನಂತರ ನಾನೇ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಅನಂತರ ನೀವು ಆ ಜಾಗಕ್ಕೆ ಬಂದು ಕೂತ್ಕೊಂಡ್ರಿ ಅಲ್ವಾ? ಸೊ ಬಂದು ಕೂತ್ಕೊಂಡಿದ್ರೆ ಈ ಸಮಸ್ಯೆ ಇಷ್ಟೇ ಆದರೂ ಕೂಡ ಯಾಕೆ ನೀವು ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ? ಇಡೀ ಸರ್ಕಾರಕ್ಕೆ ಒಬ್ಬ ಕಾಂಟ್ರಾಕ್ಟ್ ವಿರುದ್ಧ ನಿಂತ್ಕೊಳ್ಳೋಕ್ಕಾಗ್ತಿಲ್ವ? ಅಂದರೆ ಸರಿಯಾಗಿ ಕೆಲಸ ಮಾಡಿದಿರೋಂಥ ಒಬ್ಬ ಕಾಂಟ್ರಾಕ್ಟರ್ ವಿರುದ್ಧ ನೀವು ಯಾರೂ ನಿಂತ್ಕೊಳ್ಳೋಕ್ಕಾಗ್ತಿಲ್ವಾ? ಎಸ್ ಸಿ ಮೇಡಮ್ ಅವರು, KJ ಸಿಂಧು ಮೇಡಮ್ ಅವರು ಹೇಳಿದ್ದಲ್ಲ ಅವಾಗಲೇ, ತುಂಬ ದೊಡ್ಡ ಅಧಿಕಾರಿಗಳು ಇವರು, ದೊಡ್ಡ ಅಧಿಕಾರಿಗಳು. ಇವು ಬಂದಿರೋದು ನಮ್ಮಗಳ ಕೆಲಸಕ್ಕೆ ಕೂಲಿಯಾಗಿ ಬಂದಿರೋದು. ಇವರು ಕೂಲಿ ಕೆಲಸಕ್ಕೆ ಬಂದಿರೋದು. ಸಂಬಳ ಕೊಡ್ತಾ ಇದ್ದೀವಿ ಅಂದರೆ ಅವ್ರು ಕೂಲಿಗಾರರು ಅಂತ ಅರ್ಥ. ಮೇಟ್ಗಳಿನಲ್ಲಿ ಸುಮಾರು 1 ತಿಂಗಳ ಹಿಂದೆ ಒಂದು ಸುದ್ದಿನ ಮಾಡಿರ್ತೇನೆ. ಸೊ ಇಲ್ಲಿ ತುಂಬ ಸ್ಲಮ್ ಥರ ಇದೆ, ಇಲ್ಲಿ ರಸ್ತೆ ಯಾರು ನಿರ್ಮಾಣ ಮಾಡೋಕ್ಕಾಗ್ತಿಲ್ವಾ, ಹಾಗೆ ಇಲ್ಲಿ ಒಳಚರಂಡಿನ ಯಾರು ನಿರ್ಮಾಣ ಮಾಡೋಕ್ಕಾಗ್ತಿಲ್ವಾ? ಸೊ ಶಾಸಕರು ಏನು ಮಾಡ್ತಿದ್ದಾರೆ, ಕಾರ್ಪೊರೇಟ್ಗಳು ಏನು ಮಾಡ್ತಾಯಿದ್ದಾರೆ ಅಂದರೆ, ಆವಾಗ ಕಾರ್ಪೊರೇಟರ್ ಆಗಿದ್ದರು ರಮೇಶ್ ಅವರು, ಏನು ಮಾಡ್ತಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡಿದ್ದೆ. ಅದಾದ ನಂತರ ಏನು ಡೆವಲಪ್ಮೆಂಟ್ ಆಯಿತು, ಅಲ್ಲಿ ಏನೋ ನಿಜಕ್ಕೂ ಕೂಡ ಸಮಸ್ಯೆ ಸಾಲ್ವ್ ಆಗಿದೆಯಾ? ಸೊ ನೇರವಾಗಿ ಅದನ್ನು ತಿಳ್ಕೊಳ್ತೀನಿ. ಮೋರಿ ಆಗಬೇಕು, ಚೇಂಬರ್ ಲೈನ್ ಆಗಬೇಕು. ಕಂಪ್ಲೀಟ್ ಕಾಂಪ್ಲೆಕ್ಸ್ಗೆ ರೋಡ್ ಮಾಡಿದ್ದಾರೆ, ಚೇಂಬರ್ ಮಾಡಿದ್ದಾರೆ, ಮೋರಿ ಮಾಡಿಕೊಟ್ಟಿದ್ದಾರೆ. ಈ ರೋಡ್ ಏನಕ್ಕೆ ಮಾಡ್ತಲ್ಲ ನೀವು? ಇಲ್ಲಿ ಮನೆ ಮುಂದೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ, ಅನ್ನ ತಿನ್ನಕ್ಕೂ ಆಗಲ್ಲ ನಾವು ಈ ವಾಸನೆಯಲ್ಲಿ. ಇದರಲ್ಲಿ ನೀರು ಪಾಸ್ ಆಗಲ್ಲ ಸರ್. ಆಮೇಲೆ ಬನ್ನಿ ಸೊಳ್ಳೆ ತೋರಿಸ್ತೀವಿ. ಸೊಳ್ಳೆ ಯಾವ ಸೈಜ್ ಇರ್ಬೇಕು ಸರ್? ಈ ಸೈಜ್ ಸೊಳ್ಳೆ ಇರ್ತಲ್ವಾ? ಈ ಸೈಜ್ ಸೊಳ್ಳೆ ಇರುತ್ತೆ. ಸರ್ಕಾರದ ಸವಲತ್ತು ಏನಿದೆಯೋ ನಮ್ಗೆ ಬೇಕಷ್ಟೇ. ಒಟ್ಟು 2008 ಚಿಲ್ಲರೆ ಇದೆ. ಅವ್ರ ಹಣೆ ಬರ ಬದಲಾಯಿಸೋರು ನೀವೇ ಅಲ್ವಾ ಸರ್? ನಾವೇ ಬದಲಾಯಿಸ್ಬಿಟ್ಟಿವಲ್ಲ ಸರ್. ನಿಮ್ಮ ಹಣೆ ಬರ ಬದಲಾಯಿಸ್ಬಿಟ್ಟವ್ರಲ್ಲ. ಇವೆರಡು ರೋಡ್ಗಳು ಏನು ಪಾಪ ಮಾಡಿದೆ ಗೊತ್ತಿಲ್ಲ ಜನಗಳಿಗೆ. ಸ್ಥಳೀಯರಿಗೆ ಕಾಲ್ ಮಾಡ್ತೀನಿ, ಆ ಸಮಸ್ಯೆ ಸಾಲ್ವ್ ಆಯ್ತಾ ಅಂತ ನಾನು ತಿಳ್ಕೊತೀನಿ. ಈಗ ನಮ್ಮೊಟ್ಟಿಗೆ ನಮಸ್ಕಾರ ಕೃಷ್ಣಾಚಾರ್ಯ ಅವರೇ. ಹೇಳಿ ಸರ್. ನಮಸ್ಕಾರ, ಹೇಗಿದ್ದೀರಿ? ನನಗೆ 3-4 ತಿಂಗಳು ಹುಷಾರಿಲ್ಲ. ಯಾಕೆ? ಜ್ವರ ಬಂದಿದೆ. ಓ, ಮನೆಯಾಗಿದ್ದ ಜ್ವರ. ಎಲ್ಲರಿಗೂ ಜ್ವರ. ಅಲ್ಲ, ನಿಮ್ಮ ಏರಿಯಾ ಬರೀ ಕ್ಲೀನ್ ಆಗಿಲ್ಲ ಅಲ್ಲಿ. ಹೌದು, ಅದೇ ಪ್ರಾಬ್ಲಮ್. ತುಂಬಾ ಸೊಳ್ಳೆಗಳು ಸರ್. ಸರ್, ಈಗ ನಾನು ಬಂದು ಹೋದ್ಮೇಲೆ ಏನಾಯ್ತು? ಅದು ಬರ್ಲಿಲ್ಲ ಸರ್, ಯಾರು ಬರ್ಲೇ ಇಲ್ಲ. ಕಾರ್ಪೊರೇಟರ್ ಕೈಗೆ ಸಿಗಲಿಲ್ಲ. ಈ ಕಡೆ ಯಾರು ಬರ್ಲೇ ಇಲ್ಲ. ನಾನು ಕಾರ್ಪೊರೇಟರ್ ನೋಡಿ ತುಂಬಾ ದಿನಗಳೇ ಆಗ್ತು. ಕಾರ್ಪೊರೇಟರ್ ಸಹ ಈ ಕಡೆ ಬಂದಿಲ್ಲ. ಓಕೆ, ಆ ಸುದ್ದಿ ಮಾಡಕ್ ಮುಂಚೆ ಅವರು ತುಂಬಾ ಚೆನ್ನಾಗಿದ್ದಾರೆ ನಿಮ್ಮೊಟ್ಟಿಗೆ? ಚೆನ್ನಾಗಿದ್ರು, ಕಾಲ್ ಮಾಡ್ತಾ ಇದ್ರು, ಎಲ್ಲ ಇದ್ರು. ಏನೋ ಈ ಸುದ್ದಿ ಎಲ್ಲ ಮಾಡಿದ್ಮೇಲೆ ಅವ್ರ ಪತ್ತೆನೇ ಇಲ್ಲ, ನೋಡೇ ಇಲ್ಲ. ನಾನು ಪತ್ತೆನೇ ಇಲ್ಲ. ನಿಮ್ಮ ಏರಿಯಾಗೆ ಬರೋದು ಬಿಟ್ಬಿಟ್ರು? ಏನಪ್ಪ, ಓಕೆ, ಅಲ್ಲಿಗೆ ಬಂದಿಲ್ಲ. ಓಕೆ, ಕಡೆ ಬಂದೇ ಇಲ್ಲ ಅವರು. ನೋಡಿ, ಇಷ್ಟೆಲ್ಲ ಸುದ್ದಿ ಮಾಡಿ ಅಲರ್ಟ್ ಮಾಡಿದ್ಮೇಲೂ ಕೂಡ ಈ ಜನಪ್ರತಿನಿಧಿಗಳು ಹಿಂಗೆ ಮಾಡಿಬಿಟ್ರೆ ಎಷ್ಟು ನೋವಾಗುತ್ತೆ ನೋಡಿ. ಆಗತ್ತೆ ಸರ್, ಆಗತ್ತೆ. ಯಾಕೆಂದ್ರೆ ನೋಡಿ, ಇವಾಗ ಎಲ್ಲಾ ಕಡೆ ರೋಗಗಳು ಸ್ಟಾರ್ಟ್ ಆಗಿದೆ. ಈ ಕಡೆ ಎಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಈ ಕಡೆ ನಮ್ ಗಲ್ಲಿ ಸುಮಾರು ಜನ ಹುಷಾರೇ ಇಲ್ಲ. ಹೌದಾ? ಆಯ್ತಾ? ಅಲ್ಲ, ನಿಮ್ ಗಲ್ಲಿನೇ ಹಂಗಿದೆ ಬಿಡಿ. ಸಿಕ್ಕಾಬಿಟ್ಟೆ ಆ ಸ್ಲಮ್ಗೆ ಅಂತ ತತ್ಲೆ ಆಗಿದೆ ಹೇಳ್ಬೇಕಂದ್ರೆ. ಆಗ್ಬಿಟ್ಟಿದೆ ಸರ್. ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ, ಮೋರಿದೆ, ಎಲ್ಲ ಕಸ ತುಂಬಿಕೊಂಡಿದೆ. ಹಾಗಾಗಿ ತುಂಬಾನೇ ಗಲೀಜಾಗ್ಬಿಟ್ಟಿದೆ. ಈಗ ನೀವ್ಯಾಕೆ ಈಗ ಶಾಸಕರ ಗಮನಕ್ಕೆ ಯಾಕೆ ತರಬಾರ್ದು? ನೀವು ಅದನ್ನ ನೋಡಿರ್ತಾರೆ, ಶಾಸಕರು ಕೂಡ ನೋಡಿರ್ತಾರೆ ಕಾರ್ಯಕ್ರಮನ. ಅವ್ರ ಹಿಂಬಾಲಕರೆಲ್ಲ ನೋಡಿರ್ತಾರಲ್ವಾ, ಫ್ಯಾನ್ಸ್ಗಳು, ಹಿಂಬಾಲಕರು ಎಲ್ಲ ಏನಣ್ಣ ಇದು ನಿಮ್ಮ ಕ್ಷೇತ್ರದಲ್ಲಿ ಈ ಥರ ಬರ್ತಾ ಇದೆ ಸುದ್ದಿ ಅಂತ. ನೀವೇನಾದ್ರು ಖುದ್ದಾಗಿ ಏನಾದ್ರು ಹೋಗಿ ಭೇಟಿ ಮಾಡಿದ್ರ ಅವ್ರನ್ನ, ಶಾಸಕನ ಅಂತ? ಇಲ್ಲ, ಶಾಸಕರ ಹತ್ರ ನಾನು ಹೋಗಿಲ್ಲ ಸರ್. ಶಾಸಕರ ಹತ್ರ ಹೋಗಿಲ್ಲ. ಹೋಗಿ ಅವ್ರ ಹತ್ರ ಮಾತಾಡ್ಬೇಕು. ಮಾತಾಡಿದ್ರೆ ನಮ್ಮ ಮಾತಿಗೆಲ್ಲ ಸ್ಪಂದಿಸ್ತಾರೆ ಸರ್, ತೊಂದ್ರೆ ಇಲ್ಲ ಅವರು. ಓಕೆ, ಹೋಗಿಲ್ಲ ನಾನು ಸರ್, ಹೋಗಿಲ್ಲ. ಅದೇ ರಿಸಲ್ಟ್ ಆಗಬೇಕಲ್ಲ ಸರ್. ಈಗ ನಾನು ರಮೇಶ್ ಹತ್ರ ಮಾತಾಡಿದೆ. ರಮೇಶ್ ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ನಾನು ಎಲ್ಲ ಥರನೂ ಕೂಡ ಪ್ರಯತ್ನ ಪಟ್ಟಿದ್ದಾಯಿತು. ಎಸ್ ಸಿ ಮೇಡಮ್ ಇದ್ದಾರೆ, ಅವರು ಕೂಡ ನಾನು ಹೇಳಿದ್ದೀನಿ, ಶಾಸಕರ ಗಮನಕ್ಕೂ ಕೂಡ ತಂದಿನಿ, ಶಾಸಕರು ಫೋನ್ ಮಾಡಿ ಹೇಳಿದ್ದಾರೆ, ಆದರೂ ಕೂಡ ಕೆಲಸ ಆಗಲಿಲ್ವಲ್ಲ, ನಾನು ಏನು ಮಾಡೋದು ಅಂತ ರಮೇಶ್ ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ಶಾಸಕರು ಹೇಳಿದ್ರು ಕೂಡ ಕೆಲಸ ಆಗಲ್ವಾ ಅಂತ. ಅದೇನೆ ಈ ಪ್ರಶ್ನೆಗೆ, ಈ ಶಾಸಕರು ಹೇಳಿದ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಅಲ್ಲ, ಶಾಸಕರ ಪವರ್ ಕೊಟ್ಟಿದ್ದೀವಲ್ಲ ಸರ್ ನಾವು ಪ್ರಶ್ನೆ ಕೇಳೋಕ್ಕೆ, ಅದನ್ನ ಟ್ರಾನ್ಸ್ಫರ್ ಮಾಡ್ಸೋಕ್ಕೆ ಅಥವಾ ಒಂದು ಸಸ್ಪೆಂಡ್ ಮಾಡಿಸೋಂಥ ಇದು ಕೂಡ ಅವ್ರಿಗಿರುತ್ತೆ. ಹಾಗೆ ಕಾಂಟ್ರಾಕ್ಟ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ಸೋವಂಥ ಶಕ್ತಿನೂ ಕೂಡ ಅವ್ರಿಗಿರುತ್ತೆ. ಏನು ಸರ್ ಮಾಡೋದು? ಅಲ್ಲ, ಶಾಸಕರು ಮಾತ್ರ ಅಧಿಕಾರಿಗಳು ಕೇಳಿಲ್ಲ ಅನ್ನೋದು ಏನಕ್ಕೆ? ಅವರು ಅಧಿಕಾರಿಗಳು ಇವರು ಶಾಸಕರು ಸಾಕಷ್ಟು ಕೆಲಸಗಳು ಮಾಡ್ತಾರೆ ಸರ್. ಏನು ನಮ್ಮ ಈ ಕಡೆ ಯಾಕೆ ಈ ಕಡೆ ಗಮನ ತಗೊಂಡಿಲ್ಲ ಅನ್ನೋದೇ ನನ್ಗೆ ಗೊತ್ತು. ಓಕೆ, ಇಲ್ಲ ಶಾಸಕರು ಮಾಡ್ತಿದ್ದಾರೆ. ನೆನ್ನೆನೂ ಕೂಡ ಜನಸ್ಪಂದನ ಕಾರ್ಯಕ್ರಮ ಇಟ್ಟಿದ್ರು, 100 ಜನ ಬಂದಿದ್ರು ಅಲ್ಲಿಗೆ ಕಷ್ಟ ಹೇಳ್ಕೊಂಡು.
ಸ್ಪಾಟಲ್ಲಿ 8 ಗಂಟೆವರೆಗೂ ನಾನು ಇಲ್ಲೇ ಇದ್ದು ನಿಮ್ಮ ಸಮಸ್ಯೆಗಳನ್ನ ನೀಗಿಸೇ ಹೋಗೋದು, ಪರಿಹಾರ ಮಾಡೇ ಹೋಗೋದು ಅಂತ ಅವರು ಅಲ್ಲೇ ಕೂತ್ಬಿಟ್ಟಿದ್ರು. ಸೊ ಹಾಗೆ ಇದನ್ನು ಕೂಡ ಹಾಗೆ ಒಂದು ಮಾಡಿಬಿಟ್ರೆ ಚಂದ ಅಲ್ವಾ ಅಂತ. ಮಾಡ್ಬೇಕು ಸರ್, ಮಾಡ್ಬೇಕು. ಟೆಂಡರ್ ಆಗಿದೆ, ಟೆಂಡರ್ ತೊಗೊಂಡಿದ್ದಾರೆ, ಆದರೂ ಅವ್ನು ಬಂದು ಕೆಲಸ ಮಾಡ್ತಿಲ್ಲ ಸರ್. ದುಡ್ಡು ನೆಕ್ಸ್ಟ್ ಬಿಡುಗಡೆ ಆಗುತ್ತೋ ಬಿಡುತ್ತೋ ಅದು ಅವ್ನು ಹಣೆ ಬರೋದು. ನೀವು ಬಂದು ಹೋದ್ಮೇಲೆ ಇನ್ನೂ ಗಲೀಜಾಗ್ಬಿಟ್ಟಿದೆ ಸರ್, ಸಿಕ್ಕಾಬಟ್ಟೆ. ಎಲ್ಲ ಹುಲ್ಲೆಲ್ಲ ಬೆಳ್ಕೊಬಿಟ್ಟಿದೆ, ತುಂಬಾನೇ ಗಲೀಜ್, ನೋಡಕ್ಕೆ ಆಗ್ತಲ್ಲ. ನೆನ್ನೆಲ್ಲ ಮಳೆ ಬಂತಲ್ಲ? ಮಳೆ ಸ್ವಲ್ಪ ಮಳೆ ಎಲ್ಲ ಬಂತು, ನೆನ್ನೆ ಮನೆ ಎಲ್ಲ ಮಳೆ ಬಂತು ಸ್ವಲ್ಪ. ಓಕೆ. ಸೊ ಅಂದರೆ ಇಲ್ಲಿ ಹೇಳಿದ್ರೆ ಕೆಲಸಗಳಾಗಲ್ಲ ಹಾಗಾದ್ರೆ ಇವ್ರ ಹತ್ರ. ಹಾಂ, ಯಾವ ಮುಖ ಇಟ್ಕೊಂಡು ಮತ್ತೆ ಎಲೆಕ್ಷನ್ ಬರ್ತಾರೆ ಇವರೆಲ್ಲ ಅಂತ. ಏನು ಎಲೆಕ್ಷನ್ ಬರ್ತಿಲ್ಲ, ಬರ್ತಾರೆ ಈಗ. ಸೊ ನೀವು JDS ಅಲ್ಲಿ ತುಂಬ ಓಡಾಡೋದಂಥವ್ರು, ನಿಮ್ಮ ಮನೆ ಪರಿಸ್ಥಿತಿನ ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ನಿಮ್ಮ ಮನೆ ಮುಂದೆನೆ? ಇಲ್ಲ ಸರ್, ನಾವು JDS ಅಲ್ಲಿ ನಾವು ಎಲ್ಲ ಲೀಡರ್ ಹತ್ರ ತುಂಬಾ ಚೆನ್ನಾಗಿದ್ದೀವಿ ಸರ್. ಇವತ್ತು JDS ಲೀಡರ್ ಅಲ್ಲಿ, ಕಾಂಗ್ರೆಸ್ ಲೀಡರ್ ಅಲ್ಲಿ ಎಲ್ಲಾದ್ರೂ ಚೆನ್ನಾಗಿದ್ದೀವಿ. ನಮ್ಗೆ ಒಂದ್ ಬೇಸರ ಏನಪ್ಪಾ ಅಂದ್ರೆ ಇದನ್ನ ಡೆಲ್ಲಿ ಯಾಕೆ ಹಿಂಗ್ ಮಾಡಿದ್ರು ಅಂತಾನೆ ನಮ್ಗೆ ಬೇಸರ. ಓಕೆ. ಈಗ ನಮ್ಮ SDM ಮಂಜು 6ನೇ ವಾರ್ಡ್ ಹೋಗಿ 19ನೇ ವಾರ್ಡ್ ಹೋಗಿ ಶಿವಣ್ಣೂರ್ ವಾರ್ಡ್ ಹೋಗಿ ಎಷ್ಟೆಲ್ಲ ಚೆನ್ನಾಗಿದೆ, ಎಲ್ಲ ಎಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಗಲ್ಲಿನಲ್ಲಿ ನೋಡಿದ್ರೆ ಏನೋ ಒಂದು ಬೇರೆ ನಷ್ಟಗಳೆಲ್ಲ ಬಂದಿದೆ, ಕಾಡು ಬಂದಂಗ ಆಗತ್ತಲ್ಲಪ್ಪ ಅಂತ ಹೇಳ್ತಾರೆ. ಅವರೇ ಮೂಗು ಮುಚ್ಕೊಂಡು ಹೋಗ್ತಾರೆ, ಮರದೇ ಇಲ್ಲ ಅನ್ಸುತ್ತೆ ನಿಮ್ಮ ಏರಿಯಾಗೆ. ಅಲ್ಲ, ಇಲ್ಲಿ ಅವ್ರ ಪ್ರಶ್ನೆನ ಉತ್ತರ ಕೊಡಕ್ಕಾಗಲ್ಲ. ಎಲ್ಲಾ ಕಡೆ ಚೆನ್ನಾಗಿದೆ, ನಿಮ್ ಗಲ್ಲಿಗೆ ಬಂದ್ರೆ ಅವ್ರ ಕಾಡಿಗೆ ಬಂದಂಗ ಆಗತ್ತಲ್ಲಪ್ಪ. ಏನಿದು ಭ್ರಷ್ಟಾಚಾರ ಸರ್? ಮೈಸೂರಿನೆಲ್ಲ ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಂತ ನಾವು ಅವ್ರಿಗೆ ಹೇಳೋದಿಲ್ಲ. ಇಲ್ಲ ಇದೆಲ್ಲ ರೆಡಿ ಮಾಡ್ತಾ ಇದಾರೆ ಜನ, ಅದಕ್ಕೆ ಕಿತ್ತಾಕಿದ್ದಾರೆ, ಬರ್ತಾರೆ ಮಾಡ್ತಾರೆ ಅಂತ ನಾವು ಅವ್ರಿಗೆ ಸಮಾಧಾನ ಹೇಳೋದು. ರಾಜಕಾರಣಿಗಳ ಮರ್ಯಾದನ್ನು ಕೂಡ ಉಳಿಸ್ತಾ ಇದ್ರಿ ಹಿಂಗೆ ಹೇಳ್ಕೊಂಡಾದ್ರು. ಇನ್ನೇನ್ ಮಾಡೋದ್ರ ಜೊತೆ ಇದೀವಲ್ಲ ಸರ್. ಓಕೆ ಸರ್. ಈಗ ಇನ್ನೊಂದ್ಸಲ ಕಾರ್ಪೊರೇಟರ್ಗೆ ಏನು ಕೇಳ್ಕೊಳ್ತೀರಾ, MLAಗೆ ಏನು ಕೇಳ್ಕೊಂಡ್ಬಿಡ್ತೀರಾ ಹೇಳಿ ಸರ್? ನಾನು ಕಾರ್ಪೊರೇಟರ್ಗೂ ಕೇಳ್ಕೊಳ್ಳೋದಿಷ್ಟೇ, MLA ಕೇಳ್ಕೊಳ್ಳೋದಷ್ಟೇ, ಈ ಗಲ್ಲಿನ ಸರಿ ಮಾಡ್ಕೊಡಿ ಅಷ್ಟೇ. ಈ ಮೋರಿ ಇದೆ, ರೋಡ್ ಇದೆ, ಎಲ್ಲ ಮಾಡ್ಕೊಡಿ. ಎಲ್ಲಾ ಗಲ್ಲಿ ಎಲ್ಲಾ ಮೋರಿಗಳೆಲ್ಲ ಚೆನ್ನಾಗ್ ಮಾಡ್ಕೊಟ್ಟಿದ್ದೀರಿ, ನಮ್ಮ ಈ ಗಲ್ಲಿನೂ ಹಾಗೆ ಮಾಡ್ಕೊಡಿ, ಚೆನ್ನಾಗಿ ಅನುಕೂಲ ಆಗ್ಲಿ ಅನ್ನೋದು ನನ್ನ ಉದ್ದೇಶ. ಓಕೆ. ಯಾಕೆಂದರೆ ಸುದ್ದಿ ಮಾಡಿದ್ಮೇಲಿಂದ ಒಬ್ಬರು ಫೋನ್ ಮಾಡಿದ್ರು ನನಗಲ್ಲಿಂದ, ಏನು ಸರ್ ಬನ್ನಿ ಸರ್ ನಮ್ಮ ವಾರ್ಡೆಲ್ಲ ಸಿಕ್ಕಾಪಟ್ಟೆ ಕೆಲಸಗಳಾಗಿದೆ, ಏನು ಸರ್ ನೀವು ಹೋಗಲ್ಲ ಸುದ್ದಿ ಮಾಡ್ಬಿಟ್ಟಿದ್ದೀರಾ ನೀವು ಅಂತ ಹೇಳಿದ್ರು. ಅವ್ರಿಗೇನು ಹೇಳ್ತೀರಾ? ಅಲ್ಲಲ್ಲ, ಅವರು ಇವಾಗ ಅವ್ರಿರೋ ಜಾಗದಲ್ಲಿ ಸರಿ ಮಾಡ್ತಿರ್ಬೋದು, ಸರಿ ಆಗಿರ್ಬೋದು. ನಮ್ ಈ ಗಲ್ಲಿ ಯಾಕೆ ಮಾಡಿಲ್ಲ? ಏನ್ ಉದ್ದೇಶದ ಪ್ರಕಾರ ಮಾಡಿಲ್ಲ? ಓಕೆ. ಉದ್ದೇಶ ಇದೆ. ನಮ್ಮ ಈ ಗಲ್ಲಿ ಪಕ್ಕದ ಗಲ್ಲಿ ಅವ್ರು ಏನು ವೋಟ್ ಮಾಡಿಲ್ವಾ, ಕಂದಾಯ ಕಟ್ತಾ ಅಲ್ವಾ, ಇನ್ನೊಂದ್ ಮಾಡ್ತಾ ಅಲ್ವಾ, ಏನು ತಗೊಳ್ತಾನೆ ಇಲ್ವಾ? ಕಾರ್ಪೊರೇಷನ್ ಅಲ್ಲಿ ಈ ಕಡೆ ಕಂದಾಯ ಅಲ್ಲಿ ಅದೇ ಅಲ್ಲಿ ಉಸುಲ್ ಮಾಡ್ತಾ ಅಲ್ವಾ ಅಲ್ವಾ ಸರ್? ನೋಡೋಣ, ಈ ರಮೇಶ್ ಅವ್ರ ಒಂಚೂರು ಲೈನ್ ತೊಗೊಳ್ಳೋಣ. ತಗೊಳ್ಳಿ ಸರ್, ಒಂದು ನಿಮಿಷ. ಹಾಗೆ ರೀ, ಅವನ ಲೈನ್ ಕನೆಕ್ಟ್ ಮಾಡ್ತಾರೆ ನಮ್ಮ ಹುಡುಗರು. ಎಸ್, ಈಗ ಕಾರ್ಪೊರೇಟ್ರು ವಾರ್ಡ್ ನಂಬರ್ 7 ಮೇಟಿಕಳಿ ಕಾರ್ಪೊರೇಟ್ರು ರಮೇಶ್ ಅವ್ರಿಗೆ ಲೈನ್ ತೊಗೊಳ್ತಾ ಇದ್ದೀನಿ. ನೋಡೋಣ, ಕಾನ್ಫರೆನ್ಸಲ್ಲಿ ಅವ್ರನ್ನ ಮಾತಾಡಿಸ್ಬಿಡ್ತಾ ಇದ್ದೀನಿ. ಸೊ ನೋಡೋಣ ಅವ್ರು ಏನು ಹೇಳ್ತಾರೆ. ರಮೇಶ್ ಅವರು ಈಗ ಮಾಜಿ ಕಾರ್ಪೊರೇಟ್ರು, ಲೈನ್ ತೊಗೊಳ್ತೀನಿ. ರಿಂಗ್ ಆಗ್ತಾಯಿದೆ. ರಮೇಶ್ ಅವರು ವಾರ್ಡ್ ನಂಬರ್ 7 ಮೇಟಿಕಳ್ಳಿ ಕಾರ್ಪೊರೇಟ್ರು, ಈಗ ಮಾಜಿ ಕಾರ್ಪೊರೇಟ್ರು. ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ರು ನನ್ನ ಜೊತೆ. ಆಮೇಲೆ ಹಲೋ ರಮೇಶ್ ಅವರೇ, ನಮಸ್ತೆ. ನಮಸ್ತೆ, ಹೇಳಿ ಸರ್. ನಮಸ್ತೆ. ಏನಿಲ್ಲ, ನಿಮ್ಮ ಏರಿಯಾಗೆ ಅದೇ ಅಪ್ಡೇಟ್ಗೆ ಬಂದಿದ್ದೀನಿ. ಇಲ್ಲಿವರೆಗೆ ಏನಾಯಿತು ಅಂತ ಕೇಳ್ತಾ ಇದ್ದೀನಿ. ಅದೇ ಸರ್ ಹೇಳಿದ್ನಲ್ಲ ಸರ್, ಅವ್ನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ರಮೇಶ್ ಅವರೇ, ಲೈನಲ್ಲಿ ಇವರು ಇದ್ದಾರೆ, ಯಾರು ಕೃಷ್ಣಾಚಾರಿ ಅಂತ ಇದ್ದಾರೆ, ಒಂಚೂರು ಮಾತಾಡಿ. ಕೃಷ್ಣಾಚಾರಿ ಅಂತ ಇದ್ದಾರೆ ಲೈನಲ್ಲಿ. ಯಾರು? ಕೃಷ್ಣಾಚಾರಿ ಅಂತ, ಅದೇ ಕರಕುಶಲ ನಗರದಲ್ಲಿ ಇದ್ದಾರಲ್ಲ ಅವರು. ಕೃಷ್ಣಾಚಾರಿ ಅವರೇ ಮಾತಾಡಿ. ನಮಸ್ಕಾರ ರಮೇಶ್ ಅವರೇ. ನಮಸ್ತೆ, ಹೇಳಿ. ನಮಸ್ಕಾರ, ಎಲ್ಲಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಳಿ. ಎಲ್ಲಿ ಈ ಕಡೆ ಬರಲ್ಲ, ತುಂಬಾ ದಿನಗಳಾಗ್ತದೆ. ಹೇಳಿ ಏನ್ ವಿಚಾರ ಹೇಳಿ. ಅದೇ ಇದೇನು ಈಗ ರೋಡ್ ಏನೋ ಮಾಡ್ಲೇ ಇಲ್ಲ, ಮೋರಿ ಮತ್ತೆ ನಮ್ಮ ಈ ರೋಡ್ ಎಲ್ಲ ಮಾಡ್ಲೇ ಇಲ್ಲ, ಏನು ರಮೇಶ್ ಸಮಸ್ಯೆ? ಅದೇ ಅವರು ಗುತ್ತಿಗೆದಾರರು, ನಮ್ಮ ಇವ್ರಿಗೂ ಗೊತ್ತು, ಶ್ರೀ ಅವ್ರಿಗೂ ಗೊತ್ತು, ಅವರು ರಿಸೀವ್ ಮಾಡ್ತಾ ಇಲ್ಲ ಫೋನು. ನಮ್ಮ SC ಮೇಡಮ್ಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಎಲ್ರಿಗೂ ಹೇಳಿದ್ದೀನಿ, ಈ ತರ ಮಾಡ್ಲೇಬೇಕು, ತುಂಬಾ ಸಮಸ್ಯೆ ಇದೆ, ಇಲ್ಲ ಅಂದ್ರೆ ಅವನ್ನ ಬ್ಲಾಕ್ ಲಿಸ್ಟ್ ಹಾಕಿ ಅಂತ ಎಲ್ಲ ಹೇಳಿದ್ದೀನಿ. ನಮ್ಮ ಕ್ಷೇತ್ರದ ಶಾಸಕರಿಗೂ ತಿಳಿಸಿದ್ದೀನಿ, ಅವ್ರ ಕೈಯಲ್ಲೂ ಫೋನ್ ಮಾಡಿಸಿ ಹೇಳ್ತಿದ್ದೀನಿ. ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಲ್ಲ, ಈ ಶಾಸಕರು ಮಾತು ಮತ್ತೆ ನಿಮ್ಗಳ ಮಾತೇ ಅಧಿಕಾರಿಗಳು ಕೇಳಿಲ್ಲ ಅಂದ್ರೆ ನಮ್ಗಳ ಪರಿಸ್ಥಿತಿ ಹೆಂಗೆ ಸರ್? ಹೌದು.
ಅಧಿಕಾರಿಗಳು ಪಾಪ ಪ್ರಯತ್ನ ಮಾಡ್ತವ್ರೆ. ಇವ್ನು ಗುತ್ತಿಗೆದಾರ ಇದಾನಲ್ಲ, ಅವನು ಫೋನ್ ಎತ್ತಾನೆ ಇಲ್ಲ, ಯಾವ್ದು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅದಕ್ಕೆ ರೆಕಮೆಂಡ್ ಮಾಡಿದ್ವಿ, ಬ್ಲಾಕ್ ಲಿಸ್ಟ್ ಹಾಕಿ ಅವ್ನಿಗೆ ಬಿಲ್ ಗಿಲ್ ಯಾವ್ದು ಕೊಡ್ಬೇಡಿ ಅಂತಾನೆ ಹೇಳಿದೀವಿ. ಅಲ್ಲ ಆಯ್ತು, ಅವ್ರೇನೋ ಕಾಲ ಕಳ್ಕೊಂಡು ಹೋಗ್ತಿದ್ವಿ ನೋಡಿ. ಇತ್ತೀಚೆಗೆ ಬಂದಿಲ್ಲ, ಬಂದಿ ಮೋರಿ ನೋಡಿ, ಮೋರಿ ತುಂಬ್ಕೊಂಡ್ಬಿಟ್ಟಿದೆ. ರಮೇಶ್ ಅವರೇ ಖಂಡಿತ ಹೇಳ್ತಾ ಇದ್ದೀನಿ ನಾನು. ಫೋನ್ ನಂಬರ್ ಇತ್ತಲ್ಲ, ನಮ್ಗೆ ಫೋನ್ ಮಾಡಿಲ್ವಲ್ಲ ನೀವು? ಇಲ್ಲ ಮಾಡಿದ್ದೀನಿ, ಒಂದು ಎತ್ತಿಲ್ಲ, ಬಿಸಿ ಬಂತು. ಮತ್ತೆ ನಮ್ಮ ಈ ಗಲ್ಲಿಯವರೆಲ್ಲ ಮಾಡಿದ್ದಾರೆ ನಿಮ್ಗೆ. ಮೋರಿ ತುಂಬ್ಕೊಂಡಿದೆ, ಮಾಡಿಲ್ಲ ನಾನು ಯಾವ್ದೇ. ಮನೆ ಮುಂದೆ ಹುಲ್ಲೆಲ್ಲ ಬೆಳ್ಕೊಂಡಿದೆ ರಮೇಶ್ ಅವರೇ. ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಬೇಡಿ. ನಾನು ನಿಮ್ಮ ಹತ್ರ ಮಾಡಲ್ಲ, ವಾಪಸ್ ಮಾಡ್ತೀನಿ. ನಾನು ಯಾವಾಗ್ಲೂ ನಿಮ್ ಜೊತೆ ಇದ್ದಿ ಅಂದ್ರೆ ಮತ್ತೆ ವಾಪಸ್ ಮಾಡ್ತೀನಿ. ಒಂದ್ ನಿಮಿಷ, ನಾನು ಯಾವಾಗ್ಲೂ ನಿಮ್ ಜೊತೆ ಇದ್ಕೊಂಡು ಕಷ್ಟ ಸುಖಕ್ಕೆಲ್ಲ ನಾವು ಸ್ಪಂದಿಸ್ತೀವಿ, ನೀವು ಸ್ಪಂದಿಸ್ತೀವಿ. ಗಲ್ಲಿ ಯಾಕೆ ಹಿಂಗ್ ಆಯ್ತು ಅಂತ ನನ್ಗೆ ಒಂದು ಡೌಟ್ ಇದೆ. ಈಗ ರಮೇಶ್ ಅವರೇ, ಸಾಧ್ಯತೆ ಹೇಗಿದೆ ಈಗ? ಏನು ಮಾಡ್ಬೋದು ಇವಾಗ ಹೇಳಿ ಸರ್? ಈಗ ಇರೋ ಪರಿಸ್ಥಿತಿ ಹೇಳ್ತಾ ಇದೀನಿ. ನಾವು ಪ್ರತಿ ದಿವಸ ಅವನಿಗೆ ಫೋನ್ ಮಾಡೋದು, ನಮ್ಮ ಅಧಿಕಾರಿಗಳಿಗೆ ರಿಮೈಂಡ್ ಮಾಡೋದು, ಈ ಕೆಲಸ ಹೇಗಾದ್ರೂ ಮಾಡಿ ನಾವು ಇಡೀ ವಾರ್ಡ್ ಅಲ್ಲಿ ಎಲ್ಲಾ ಕೆಲಸ ಮಾಡಿ ಆ ಕೆಲಸ ಮಾಡಬಾರ್ದು ಅನ್ನೋ ಉದ್ದೇಶ ಅಂತೂ ನಮ್ಗಿಲ್ಲ. ಇಲ್ಲ, ಖಂಡಿತ ಇಲ್ಲ. ಹೌದು, ಕೆಲಸ ಮಾಡಿ ಆ ರೀತಿ ಅದೇ ತರ ಅದು ಮಾಡ್ಬೇಕು, ಅದು ನಾವು ಹೋಗ್ಬೇಕು, ನಾಳೆ ದಿವಸ ಜನರ ಮುಂದೆ ನಿಲ್ಸಬೇಕು, ಆ ಉದ್ದೇಶ ನಮ್ಗಿರೋದು. ಅದನ್ನ ಮಾಡಬಾರ್ದು ಅಂತ ಉದ್ದೇಶಪೂರ್ವಕವಾಗಿ ಯಾರು ಮುಟ್ಟಾಳನೂ ಹಂಗ್ ಮಾಡಲ್ಲ, ಯಾವ ಮುಟ್ಟಾಳನೂ ಹಂಗ್ ಮಾಡಲ್ಲ. ಇಲ್ಲ ನೀವು ಆಡೋ ಬಂದಾಗ ಕೃಷ್ಣಾಚಾರ್ಯ ಅವರು ಕೂಡ, ರಮೇಶ್ ಅವರೇ ಮಾಡಬಾರ್ದು ಅಂತ ಏನಾರು ನಮ್ಗಿದ್ಯಾ? ಇಲ್ಲ ರಮೇಶ್ ಅವರೇ, ಕೃಷ್ಣಾಚಾರ್ಯ ಅವರು ಕೂಡ ನಿಮ್ಮ ಬಗ್ಗೆ ತುಂಬಾ ಒಳ್ಳೇದು ಮಾತಾಡಿದ್ರು. ರಮೇಶ್ ಅವರು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದಾರೆ, ಇದೊಂದು ಸಣ್ಣದಾಗಿ ಮಾತ್ರ ಮಾಡ್ಸಕ್ಕಾಗ್ತಿಲ್ಲ ಅಂತ. ನಮ್ಮ ದುರದೃಷ್ಟಕ್ಕೆ ಅವ್ನು ಯಾವನೋ ಅಯೋಗ್ಯ ಒಬ್ಬ ಗುತ್ತಿಗೆದಾರ ಸಿಗಾಕೊಂಡ್ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಿಮ್ಗೆ ಗೊತ್ತಲ್ಲ, ಈಗ ಈ ತರ ಪರಿಸ್ಥಿತಿ ಆದ್ರೆ ನಮ್ ಜಾಗದಲ್ಲಿ ಇಟ್ಕೊಂಡು ಏನ್ ಮಾಡ್ಬೋದು ನೀವೇ ಹೇಳಿ. ಅದು ಲಾಸ್ಟ್ ಟೈಮ್ ನೀವು ಫೋನ್ ಮಾಡಿದಾಗ ನಿಮ್ಗೂ ಹೇಳ್ದೆ, ಹಿಂಗಾಗಿದೆ ಸರ್, ತಾವು ಒಂದ್ಸಲ ಎಸ್ ಅವ್ರ ಜೊತೆ ಮಾತಾಡಿ ನಮ್ ಸಹಕಾರನೂ ಇರ್ಬೇಕು ನಮ್ಗೆ ಅಂತ ನಿಮ್ಗೂ ಹೇಳ್ದೆ. ಫೋನಲ್ಲಿ ಹೆಚ್ಚು ಕಡಿಮೆ ಅರ್ಧ ಗಂಟೆ ಮಾತಾಡ್ದೆ. ಹೌದು ಮಾತಾಡಿದೆ. ಯಾಕೆಂದ್ರೆ ನಾನು ಕೂಡ ಆ ಸಮಸ್ಯೆ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಿದ್ದು. ಹೌದು. ಈಗ ರಮೇಶ್ ಅವ್ರ, ಈಗ ಮೋರಿ ಏನು ಕಟ್ಕೊಂಡಿದ್ದು ಅದನ್ನ ಕ್ಲೀನ್ ಮಾಡಿಸಿ ಇಮಿಡಿಯೇಟ್ ಆಗಿ. ನಾನು ಶಾಸಕರ ಗಮನ ಕೂಡ ನಾವು ತರ್ತೀವಿ, ಮತ್ತೊಮ್ಮೆ ತನ್ನಿ. ಕೃಷ್ಣಾಚಾರ್ಯ ಅವರೇ, ಎಲ್ಲ ನನ್ಗೆ ಅಲ್ಲಿ ಫೋನ್ ಮಾಡ್ತಾರೆ, ಗೊತ್ತಾಗಿಲ್ಲ ನನಗೆ. ಕೃಷ್ಣಾಚಾರ್ಯ ಅವರೇ, ಸರ್ ಹೇಳಿ ಸರ್. ಅಲ್ಲಿ ಮೋರಿಯನ್ನು ಕಟ್ಕೊಂಡಿದ್ರೆ ಇವತ್ತು ಕ್ಲೀನ್ ಮಾಡಿಸ್ಕೊಳ್ಳಿ. ನಾನು ಮತ್ತೆ ಇದನ್ನ ಶಾಸಕರ ಗಮನಕ್ಕೆ ತರ್ತೀನಿ, ಹಾಗೆ SC ಮೇಡಮ್ ಅವರ ಗಮನಕ್ಕೂ ತರ್ತೀನಿ. ಆಯ್ತು ಸರ್, ತಗೊಬನ್ನಿ. ನಾನು ಶಾಸಕರು ಭೇಟಿ ಮಾಡ್ತೀನಿ. ಓದಿಲ್ಲ, ನನ್ಗೆ ಸ್ವಲ್ಪ ಮೈ ಹುಷಾರಿರೋ ಕಾರಣದಿಂದ ಶಾಸಕರು ಭೇಟಿ ಮಾಡಿ ನಮ್ಮ ಕಾರ್ಪೊರೇಟರ್ ಹತ್ರ ನಾನು ಮುಖಾಮುಖಿ ಮಾತಾಡ್ತೀನಿ ಸರ್. ಖಂಡಿತ ಮಾತಾಡ್ಬಿಟ್ಟು ಸ್ವಲ್ಪ ಎಲ್ಲ ಸೇರ್ಕೊಂಡು ಸ್ವಲ್ಪ ಸರಿ ಮಾಡ್ಬೇಕು ಸರ್. ತುಂಬಾ ಇಲ್ಲಿ ಎಲ್ಲ ಹುಷಾರ್ ತಪ್ಪೋಗಿದೆ ಈಗ. ಓಕೆ, ಈಗ ಸದ್ಯ ಕ್ಲಿಯರ್ ಮಾಡಿಸಿ ರಮೇಶ್ ಅವರೇ. ನಾನು SC ಮೇಡಮ್ ಹತ್ರ ಮಾತಾಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು ರಮೇಶ್ ಅವರು ಮಾತಾಡಿದಂಥ ಮಾಜಿ ಕಾರ್ಪೊರೇಟರು, ವಾರ್ಡ್ ನಂಬರ್ 7. ಹಾಗೆ SC ಮೇಡಮ್ KJ ಸಿಂಧು ಅವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ. SC ಮೇಡಮ್ ಅವರೇ, ನೀವು ಆ ಜಾಗಕ್ಕೆ ಬಂದು ಕೂತಿದ್ದೆ ನನ್ನಿಂದ ಅಂತ ಹೇಳ್ತೀನಿ. ಯಾಕೆಂತಂದರೆ ಆ ಜಾಗದಲ್ಲಿ ಮಹೇಶ್ ಇದ್ದರು. ಮಹೇಶ್ ಅವ್ರನ್ನ ಲೋಕಾಯುಕ್ತದಲ್ಲಿ ದಾಳಿ ಮಾಡಿಸಿದ ನಂತರ, ನಾನೇ ದಾಳಿ ಮಾಡಿಸಿದ ನಂತರ ನಾನೇ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಅನಂತರ ನೀವು ಆ ಜಾಗಕ್ಕೆ ಬಂದು ಕೂತ್ಕೊಂಡ್ರಿ ಅಲ್ವಾ? ಸೊ ಬಂದು ಕೂತ್ಕೊಂಡಿದ್ರೆ ಈ ಸಮಸ್ಯೆ ಇಷ್ಟೇ ಆದರೂ ಕೂಡ ಯಾಕೆ ನೀವು ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ? ಇಡೀ ಸರ್ಕಾರಕ್ಕೆ ಒಬ್ಬ ಕಾಂಟ್ರಾಕ್ಟ್ ವಿರುದ್ಧ ನಿಂತ್ಕೊಳ್ಳೋಕ್ಕಾಗ್ತಿಲ್ವ? ಅಂದರೆ ಸರಿಯಾಗಿ ಕೆಲಸ ಮಾಡಿದಿರೋಂಥ ಒಬ್ಬ ಕಾಂಟ್ರಾಕ್ಟರ್ ವಿರುದ್ಧ ನೀವು ಯಾರೂ ನಿಂತ್ಕೊಳ್ಳೋಕ್ಕಾಗ್ತಿಲ್ವಾ? SC ಮೇಡಮ್ ಅವರೇ, KJ ಸಿಂಧು ಮೇಡಮ್ ಅವರೇ. ಎಸ್, ಇವಾಗ ಮೇಡಮ್ನು ಕೂಡ ಒಂದು ಲೈನ್ ತೊಗೊಳ್ತೀವಿ, ನೋಡೋಣ ಅವ್ರು ಏನು ರಿಪ್ಲೈ ಕೊಡ್ತಾರೆ ಅಂತ. ಓಕೆ, ಈಗ ಸಿಂಧು ಮೇಡಮ್ ಅವರ ಲೈನ್ ತೊಗೊಳ್ತಾ ಇದ್ದೀನಿ, ನೋಡೋಣ ಫೋನ್ ರಿಸೀವ್ ಮಾಡ್ತಾರೆ. ಇವರು ಸೂಪ್ರೆಂಟ್ ಆಫ್ ಎಂಜಿನಿಯರು SC ಕಾರ್ಪೊರೇಷನಲ್ಲಿ. ಸೊ ಟ್ರೈ ಮಾಡ್ತಾ ಇದ್ದೀವಿ. ಸಿಂಧು ಮೇಡಮ್, ಸಿಂಧು ಅವರೇ ಕಾರ್ಪೊರೇಷನಲ್ಲಿ SC ಆಗಿದ್ದಾರೆ. ಈ ಕಾಮಗಾರಿ ಟೆಂಡರ್ ವಿಷಯ ಎಲ್ಲ ಇವ್ರಿಗೆ ಬರೋವಂಥದ್ದು. ನೋಡೋಣ, ಇವರು ತೆಗಿಯಲ್ಲ, ಕೆಲವೊಂದು ಸಲ ಅವರು ತೆಗಿಯಲ್ಲ, ಯಾಕೆಂದರೆ ತುಂಬ ದೊಡ್ಡ ಅಧಿಕಾರಿ ಅಲ್ವಾ, ತೆಗಿಯಲ್ಲ ಇವರೆಲ್ಲ. ಸೊ ನಾಟ್ ಆನ್ಸರಿ. ಸೊ ಮತ್ತೊಮ್ಮೆ ಅವ್ರಿಗೆ ಟ್ರೈ ಮಾಡ್ತೀನಿ, ಯಾಕೆಂದರೆ ಇವೆಲ್ಲ ಏನು ಉತ್ತರ ಕೊಡೋದು ಅಂತ ಇದಾಗಿರುತ್ತೆ. ಇವರಿಗೆಲ್ಲ ದೊಡ್ಡ ದೊಡ್ಡ ಕಾರುಗಳು, ಸಖತ್ ಸಂಬಳ, ಬೇರೆ ಕಡೆಯಿಂದ ಬೇರೆ ಏನೋ ದುಡ್ಡು ಇವೆಲ್ಲ ಬರುತ್ತೆ. ಆದರೂ ಇವರೆಲ್ಲ ಫೋನ್ ತೆಗಿಯಲ್ಲ, ಮಾತಾಡಲ್ಲ. ನೋಡಿ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಸಿಂಧು ಅವರು ಕಾರ್ಪೊರೇಷನ್ SE, ಮೈಸೂರು, ಇಡೀ ಮೈಸೂರಿನಲ್ಲಿರುವಂಥ ಕೆಲವೊಂದು ಎಲ್ಲ ಕಾಮಗಾರಿಗಳ ಕೆಲಸನೂ ಕೂಡ ಇವ್ರ ಸೇನೇ ಆಗಬೇಕು. ನೋಡಿ, ಅದು ಭಾನುವಾರ ರಜಾ ಅಂತ ತೆಗಿತಾ ಅಲ್ವಾ, ಸಾರ್ವಜನಿಕರ ಕೆಲಸ ಅಲ್ವಾ, ತೆಗಿಬೇಕು.
ಟ್ರೈ ಮಾಡ್ತಾ ಇದ್ದೀನಿ. ಏಕೆಂದರೆ ಇವರು ಅಲ್ಲಿ ತೆರವುಗೊಳಿದಂಥ ಸ್ಥಾನ ಏನಿದೆ, ಮಹೇಶ್ ಕೂತಿದ್ರು ಸೊ ಲಾಸ್ಟು ಅವರ ಜಾಗಕ್ಕೆ ಬಂದಂಥವ್ರು ಇಲ್ಲ ನೋಡೋಣ ಇವತ್ತು ಸಂಜೆ ಅವರು ಕೂಡ ಟ್ರೈ ಮಾಡ್ತೀನಿ. ಸೊ ಅವ್ರು ತೆಗಿತಾರೆ ಅಂತ. ಯಾಕೆಂದರೆ ಇವರೆಲ್ಲ ಹೇಳಿದ್ದಲ್ಲ ಅವಾಗಲೇ ತುಂಬ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರು, ದೊಡ್ಡ ಅಧಿಕಾರಿಗಳು. ಇವು ಬಂದಿರೋದು ನಮ್ಮಗಳ ಕೆಲಸಕ್ಕೆ ಕೂಲಿಯಾಗಿ ಬಂದಿರೋದು ಇವರು, ಕೂಲಿ ಕೆಲಸಕ್ಕೆ ಬಂದಿರೋದು. ಸಂಬಳ ಕೊಡ್ತಾ ಇದ್ದೀವಿ ಅಂದರೆ ಅವ್ರು ಕೂಲಿಗಾರರು ಅಂತ ಅರ್ಥ. ಸರ್ಕಾರದ ಕೆಲಸ ಅಂತ ಮಾತ್ರ ಒಂದು ಬ್ರ್ಯಾಂಡ್ ಇದೆ ಅಷ್ಟೇ. ಎಸ್ ತೆಗಿತಾ ಇಲ್ಲ. ಸೊ ನೋಡೋಣಾಗದ್ರೆ ಕರಕುಶಲನಗರದಲ್ಲಿರುವಂಥ ಈ ಒಂದು ಸಮಸ್ಯೆ ಯಾವಾಗ ಪರಿಹಾರ ಆಗುತ್ತೆ. ಎಸ್ ಸಿ ಮೇಡಮ್ ಅವರೇ, ನನ್ನ ನಂಬರು ನೀವು ಸೇವ್ ಮಾಡ್ಕೊಂಡಿದ್ದೀರಾ, ನನಗೆ ದಯವಿಟ್ಟು ವಾಪಸ್ ಕಾಲ್ ಮಾಡಿ. ಪ್ರಾಮಾಣಿಕತೆ ಇದ್ದರೆ ದಯವಿಟ್ಟು ನನಗೆ ವಾಪಸ್ ಕಾಲ್ ಮಾಡಿ ನೀವು.